ದೇವಸ್ಥಾನದ ಅಂಜನಾದ್ರಿ ಅಭಿವೃದ್ಧಿ ವಿಚಾರದಲ್ಲಿ ಮತ್ತೆ ವಿವಾದ ಸೃಷ್ಟಿಯಾಗ್ತಾ ಇದೆ. ಅಭಿವೃದ್ಧಿ ಹೆಸರಲ್ಲಿ ಹಣ ಸಂಗ್ರಹ ಮಾಡ್ತಾ ಇರುವುದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದಲಿತ ಸಂಘಟನೆಗಳು, ರೈತಪರ ಸಂಘಟನೆಗಳಿಂದ ಪ್ರತಿಭಟನೆ. ಅಂಜನಾದ್ರಿ ಅಭಿವೃದ್ಧಿ ಮಾಡ್ತೇನೆ ಅಂತ ಹಣ ಸಂಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಅಧಿಕಾರಿಗಳು ದೇವಸ್ಥಾನದ ಹೆಸರಿನಲ್ಲಿ ಸಂಗ್ರಹ ಮಾಡಿಕೊಂಡು ಅವ್ರಿಗೆ ಬೇಕಾದಂಗೆ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಒಂದು ಕಡೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಣ ದುರ್ಬಳಕೆ ಅಂತ ಹೇಳಿ ಅಂಜನಾದ್ರಿ ಬೆಟ್ಟದ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸುಮ್ಮನೆ ದುಡ್ಡನ್ನ ವಸೂಲಿ ಮಾಡ್ತಾರೆ ಪಾಪ ಎಲ್ಲರ ಹತ್ರ, ಎಲ್ಲವನ್ನ ಕೂಡ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿ. ಆದ್ರೆ ಅವರ ಅಭಿವೃದ್ಧಿ ಆಗ್ತಾ ಇದೆ, ದೇವಸ್ಥಾನದ ಅಭಿವೃದ್ಧಿ ಯಾವುದು ಸಹ ಆಗ್ತಾ ಇಲ್ಲ ಅಂತ ಹೇಳಿ ದಲಿತ ಸಂಘಟನೆಗಳು, ರೈತಪರ ಸಂಘಟನೆಗಳು ತೀವ್ರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ್ದಾದ್ರು ಒಂದು ಜಗಳ ಸೃಷ್ಟಿ ಆಗ್ಬೇಕು, ಇಲ್ಲಿಂದ ವಿದ್ಯಾದಾಸ್ ಬಾಬಾ ಅವ್ರನ್ನ ಧಿಕ್ಕಾರಗೊಳಿಸ್ಬೇಕು ಅಂತಂದೇಳಿ ತಾವು ದಿನಕ್ಕೊಂದು ಸಮಸ್ಯೆಯನ್ನ ಉದ್ಭವ ಮಾಡ್ತಕ್ಕಂತ ಈ ಜಿಲ್ಲಾ ಆಡಳಿತ, ತಾಲೂಕಾದ ಆಡಳಿತ ಈ ಒಂದು ಲಕ್ಕಡದಾಸ್ ಬಾಬಾ ಅವರ ಒಂದು ತಿಥಿಯನ್ನು ಆಚರಿಸಕ್ಕೆ ಬಿಡಲಾರ್ದಂತಂಗ ಮಾಡಿ ಅವತ್ತಿನ ದಿನ ಬಂದಂತ ಭಕ್ತಾದಿಗಳಿಗೆ 5 ಲಕ್ಷ ಕೊಟ್ರೆ ಇಲ್ಲಿ ಅಂಜನಾದ್ರಿ ಬೆಟ್ಟದಲ್ಲಿ ನಿಮಗೆ ಉಳ್ಕೊಳಕ್ ಸ್ಥಾನ ಐತಿ, ಇಲ್ಲಾಂದ್ರೆ ಇಲ್ಲ, ನೀವು ಪೂಜೆ ಕೈ ಮುಗಿತಿರ್ಬೇಕು, ಹೋಗ್ತಿರ್ಬೇಕು ಅಂತಂದು ಹೇಳಿ ಅಂಜಿಸೋದ್ರ ಜೊತೆಗೆ ಇಲ್ಲಿ ಇರ್ತಕ್ಕಂತ 30-40 ವರ್ಷದಿಂದ ಕೆಲಸ ಮಾಡ್ಕೊಂಡ್ ಬಂದಂತ ಅಜ್ಜ ಮುತ್ತಜ್ಜ ಮೊಮ್ಮಕ್ಕಳಿಂದನೂ ಅವ್ರನ್ನ ಯಾವದ ಒಂದು ಎಲ್ಲೋ ಇಂದ ಬಂದಂತ ಒಂದು ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿ ಅವರು ಸುಮ್ನೆ ಅಲ್ಲಿ ಕೆಲಸ ಮಾಡೋಂತರ ವಿರುದ್ಧವಾಗಿ ಜಗಳ ತೆಗೆದು ಅವ್ರ ಮೇಲೆ ಗುರುಜಿನೇ ಹಿಡಿದು ಇನ್ನು ಉಳ್ಕೆದಂತಾರು ಇಲ್ಲಿ ಗುರುಜಿ ಸಾತಿಗಿರಂತ ಎಲ್ಲಾ ಒಂದು ಕಾರ್ಯಗಳನ್ನ ನಿರ್ವಹಿಸಕಂತ